ಚಿಕ್ಕೋಡಿ 2026 ಮಹಾಶಿವರಾತ್ರಿ ನಿಮಿತ್ತವಾಗಿ ಶ್ರೀ ಮಹಾದೇವ ದೇವಸ್ಥಾನ ಹಾಗೂ ಭಕ್ತರ ವತಿಯಿಂದ ಈ ವರ್ಷ ಮಹಾರಥೋತ್ಸವವನ್ನು ಮಾಡಲಾಗುವುದು. ಚಿಕ್ಕೋಡಿ ಪಟ್ಟಣದ ಶ್ರೀ ಮಹಾದೇವ ದೇವಸ್ಥಾನದಲ್ಲಿ ಸುಮಾರು 12 ವರ್ಷಗಳಿಂದ ಸ್ವಚ್ಛತಾ ಕಾರ್ಯವನ್ನು ಮಾಡುತ್ತಾ ಬಂದಿರುವ ಸರೋಜಿನಿ ಮಾಳಿ ಅವರನ್ನ ಮಹಾದೇವ ದೇವಸ್ಥಾನ ಕಮಿಟಿ ವತಿಯಿಂದ ಗೌರವ ಧನ ಕೊಟ್ಟು ಸತ್ಕರಿಸಲಾಯಿತು. ನಂತರ ಮಹಾದೇವ ದೇವಸ್ಥಾನ ಪೂಜಾರಿ ಶ್ರೀ ಶಿವಶಂಕರ ಶಾಸ್ತ್ರಿ ಹಿರೇಮಠ ಅವರು ಮಾತನಾಡಿ 2026ನೇ ಸಾಲಿನಲ್ಲಿ ಮಹಾಶಿವರಾತ್ರಿ ನಿಮಿತ್ತವಾಗಿ ಶ್ರೀ ಮಹಾದೇವ ದೇವಸ್ಥಾನದ ಕಮಿಟಿ ಸರ್ವ ಸದಸ್ಯರು ಮತ್ತು ಚಿಕ್ಕೋಡಿಯ ಎಲ್ಲ ಭಕ್ತರ ಆಶಯದಂತೆ 2026ರಲ್ಲಿ ಮಹಾರಥೋತ್ಸವವನ್ನು ಮಾಡಲಾಗುವುದಾಗಿ ಇವತ್ತಿನ ದಿವಸ ನಿಶ್ಚಯಿಸಲಾಗಿದೆ. ಅದಕ್ಕಾಗಿ ಚಿಕ್ಕೋಡಿಯ ಭಕ್ತರು ಈ ಮಹಾರಥೋತ್ಸವಕ್ಕೆ ಭಕ್ತಾದಿಗಳೆಲ್ಲರೂ ಸೇರಿ ಸೇವೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ಮಹಾದೇವ ದೇವಸ್ಥಾನಕ್ಕೆ ಸದ್ಭಕ್ತರು ಅಂದಿನಿಂದ ಇಂದಿನವರೆಗೂ ಬಹಳಷ್ಟು ಕಾರ್ಯಕ್ರಮಗಳಿಗೆ ತಮ್ಮ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಲಕ್ಷ ದೀಪೋತ್ಸವ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಇದುವರೆಗೆ ಈ ದೇವಸ್ಥಾನಕ್ಕೆ ಮೀಸಲಿಟ್ಟು ಬಹಳ ಸಮಯ ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ದೇವಸ್ಥಾನ ಕಮಿಟಿ ಇಟ್ಟಿರುವ ಸುಮಾರು 10 ಲಕ್ಷ ರೂಪಾಯಿಗಳಿಂದ ಸುಸಜ್ಜಿತವಾಗಿ ಮದುವೆ ಮಂಟಪವನ್ನು ಮಾಡಲಾಗಿದೆ. ಈ ಮಂಟಪದ ಎಲ್ಲ ಭಕ್ತರು ಸದುಪಯೋಗ ಪಡೆಯಬೇಕು ಎಂದು ತಿಳಿಸಿದರು. ನಂತರ ರವಿ ಹಂಪನ್ನವರು ಮಾತನಾಡಿದರು. ಸೇವಾನು ವ್ಯವಸ್ಥಿತ ಐತಿ, ಯಾರು ಏನು ಕಿರ್ಕಿದ್ರು ಏನಿಲ್ಲ, ವ್ಯವಸ್ಥಿತ ಆಗೈತಿ. ಅನ್ನಗೊಳ್ಗತ್ತೆ ಎಲ್ಲ ನಮ್ಮ ತವ್ರ ಮನೆಗೆ ಅನ್ನಿಸ್ತೈತ್ರಿ. ನಮ್ದು ಹುಡುಗಿ ಅಂದ್ರೂ ಎಷ್ಟು ವರ್ಷ ಸೇವೆ ಮಾಡಕತ್ರಿ? ನಮ್ದು 12 ವರ್ಷ ಆಗಿದೆ. ಹೌದು, ಸೇವೆ ಮಾಡಕತ್ತಿಂದ ಏನು ನಿಮಗೇನು ಅನುಭವ ಅಂದ್ರೆ ಏನು ಅಂತ ಒಳ್ಳೆ ಚಲೋ ಆಗೈತ್ರಿ ಸರ್. ಎಲ್ಲ ಎಲ್ಲ ಚಲೋ ಆಗೈತಿ. ಹುಡುಗರು ಕಮಿಟಿ ಅವರಿಂದನೂ ನಿಮ್ಗೆ ಒಳ್ಳೆ ದೇವ್ರ ಗುಡಿ ಕಮಿಟಿ ವತಿಯಿಂದ ನಿಮ್ಗೆ ಒಳ್ಳೆಯ ಸಹಾಯಗಳಾಗಲಿ ಅಥವಾ ಏನಾರು ನಿಮ್ಗೆ ಆಗೈತ್ರಿ. ನಮಗೆಲ್ಲ ವ್ಯವಸ್ಥಿತ ಆಗೈತೆ. ಅವ್ರೇನು ನಮ್ಗೇನು ಯಾವಾಗ ಏನು ಇದು ಮಾಡ್ರಿ ಅದು ಮಾಡ್ರಿ ಅಂದಿಲ್ರಿ. ನಮ್ಮ ಮನಸಾರ ನಾವು ಮಾಡೋದ್ರಿ ಏನೋ ಅವ್ರಿಗೆ ವಿಧಾನ ಮಾಡ್ತಿರ್ತೀವಿ. ಕಿಟ್ಕಿಟ್ ಏನಿರುತ್ತೆ ಅದಕ್ಕೆ ಅನ್ನೇನ್ರಿ ನಾವು ರೀ ನಮ್ಗೆ ಒಂದು ತವ್ರ ಮನೆಗೆ ಬಂದು ಹೋಗ್ತಿದ್ದಂಗೆ ಆಕೈತ್ರಿ. ಮುಂಜಾನೆ ಬಂದು ಹೋದ್ರೆ ಒಟ್ಟು ಸಹ ಖುಷಿಯಿಂದ ನಿಮ್ಮ ಇಚ್ಛೆಯಿಂದ ನಿಮ್ಮ ಮನಸ್ಸಿಚ್ಛೆಯಿಂದ ಮಾಡಿದಿರಿ ಕೆಲಸ. ನಿಮ್ಮ ಹೆಸರೇನು ರೀ? ಸರೋಜಿನಿ ಸಂಜೆ. ಶ್ರೀ ಮಹಾದೇವ ದೇವಸ್ಥಾನ ವತಿಯಿಂದ ಈಗ ಬರ್ತಕ್ಕಂಥ ಶಿವರಾತ್ರಿಗೆ ರಥೋತ್ಸವ ಮಾಡೋದಿದೆ. ಅದಕ್ಕಾಗಿ ಈಗ ರಥದ ಕೆಲಸ ಪ್ರಗತಿಯಲ್ಲಿದೆ, ಶೀಘ್ರ ಪ್ರಗತಿಯಲ್ಲಿದೆ. ಅದನ್ನು ಈಗಾಗಲೇ ನಮ್ಮ ಕಮಿಟಿಯವರು ಹೋಗಿ ಒಮ್ಮೆ ಅದರದ್ದೆಲ್ಲ ಮಾಹಿತಿ ತೊಗೊಂಡು ಬಂದಾರೆ. ಇನ್ನೂ ಸಾರ್ವಜನಿಕರಿಂದ ಈ ಒಂದು ಆರ್ಥಿಕ ವ್ಯವಸ್ಥೆ ಆಗಬೇಕಿದೆ. ಹಾಗಾಗಿ ಈ ಮೂಲಕ ನಾನು ಎಲ್ಲ ಭಕ್ತಾದಿಗಳಲ್ಲಿ ತಮಗೆ ಸಾಧ್ಯವಾದಷ್ಟು ಹೆಚ್ಚು ಈ ರಥದ ಒಂದು ಮಹಾಕಾರ್ಯಕ್ಕೆ ಕೈ ಜೋಡಿಸಬೇಕಂತ ಕೇಳ್ಕೊತೀನಿ. ಅದೇ ಪ್ರಕಾರ ಈಗ ಕಳೆದ ಒಂದು 14 ವರ್ಷದಿಂದ ಈ ನಮ್ಮ ಗುಡಿಯ ಒಂದು ಸೇವೆಯನ್ನು ಕೈಗೊಂಡು ಇವತ್ತು ತಮ್ಮ ಕೆಲವೊಂದು ಇದರ ಮೂಲಕ ನಿವೃತ್ತ ಆಗಿರ್ತಕ್ಕಂಥ ಶ್ರೀಮತಿ ಮಾಳಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಬಯಸಿ ಇವರು ಮಹಾದೇವ ಗುಡಿಯ ಸ್ವಚ್ಛತೆಯನ್ನು ಅತಿ ಮನಸಾರೆ ಮಾಡಿದ್ದಾರೆ. ಆದ್ದರಿಂದ ಇವತ್ತವರು ತಮ್ಮ ಸ್ವಂತ ಕೆಲವೊಂದು ಅಡಚಣೆ ಮೂಲಕ ಇವತ್ತನ್ನು ನಿವೃತ್ತಿ ತಗೋತೀನಿ ಅಂತ ಹೇಳಿ ಅದೇ ಪ್ರಕಾರ ನಾವು ಅವರನ್ನು ಇಲ್ಲಿಗೆ ಕರೆಸಿ ಹೃತ್ಪೂರ್ವಕವಾಗಿ ಮನಸಾರೆ ಬೀಳ್ಕೊಳ್ಳೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಎಲ್ಲ ಟ್ರಸ್ಟ್ ಹಾಗೂ ಭಕ್ತಾದಿ ವತಿಯಿಂದ ಅವರನ್ನು ನಾವು ಇವತ್ತು ಸತ್ಕಾರ ಮಾಡಿ ಬೀಳ್ಕೊಳ್ಳೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ವರ್ಷ ನಾವು ಇದೊಂದು ಹಳಿ ಪೆಂಡಾಲ್ ಇತ್ತು. ಅದಕ್ಕಾಗಿ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ಪೆಂಡಾಲನ್ನು ಸೂಕ್ತ ಇದರಿಂದ ಮಾಡಿದ್ದೀವಿ. ಅದಕ್ಕೆ ಎಲ್ಲರೂ ಭಕ್ತರು ಕೈ ಜೋಡಿಸ್ಯಾರ. ಅದು ಅಲ್ಲ, ನಮ್ಮ ಟ್ರಸ್ಟ್ ಮೆಂಬರು ಎಲ್ಲರೂ ಒಂದು ಅತಿ ಉತ್ಸಾಹದಿಂದ ಈ ಕೆಲಸ ಎಲ್ಲರೂ ಕೈ ಜೋಡಿಸಿ ಮಾಡಿರ್ತಾರೆ ಅಂತ ನಾನು ಈ ಮೂಲಕ ಭಕ್ತವೃಂದಕ್ಕೆ ತಿಳಿಯಬಯಸುತ್ತೇನೆ. ಶ್ರೀ ಚಿಕ್ಕೋಡಿ ಮಹಾನಗರದ ಸದ್ಭಕ್ತರಲ್ಲಿ ವಿನಂತಿಸುವುದೇನೆಂದರೆ 2026 ಮಹಾಶಿವರಾತ್ರಿ ನಿಮಿತ್ತವಾಗಿ ಶ್ರೀ ಮಹಾದೇವ ದೇವಸ್ಥಾನದ ಕಮಿಟಿಯ ಸರ್ವ ಸದಸ್ಯರು ಮತ್ತು ಚಿಕ್ಕೋಡಿಯ ಎಲ್ಲ ಭಕ್ತರ ಆಶಯದಂತೆ 2026ರಲ್ಲಿ ಮಹಾರಥೋತ್ಸವವನ್ನು ಮಾಡುವುದಾಗಿ ಇವತ್ತಿನ ದಿವಸ ನಿಶ್ಚಯಿಸಲಾಗಿದೆ. ಅದಕ್ಕಾಗಿ ಚಿಕ್ಕೋಡಿಯ ಸದ್ಭಕ್ತರು ಈ ಮಹಾರಥೋತ್ಸವಕ್ಕೆ ತನುಮನದಿಂದ
ಸೇವೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಮಹಾದೇವ ದೇವಸ್ಥಾನಕ್ಕೆ ಸದ್ಭಕ್ತರು ಅಂದಿನಿಂದ ಇಂದಿನವರೆಗೆ ಭಾಳಷ್ಟು ಕಾರ್ಯಕ್ರಮಗಳಿಗೆ ತಮ್ಮ ತನುಮನದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಲಕ್ಷ ದೀಪೋತ್ಸವ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಇಷ್ಟುವರೆಗೆ ಈ ದೇವಸ್ಥಾನ ಏನೂ ಅಭಿವೃದ್ಧಿ ಇದ್ದಿದ್ದಿಲ್ಲ. ಅದಕ್ಕಾಗಿ ಕಮಿಟಿಯವರು ಭಾಳಷ್ಟು ತಮ್ಮ ವೈಯಕ್ತಿಕವಾದ ಸಮಯವನ್ನು ದೇವಸ್ಥಾನಕ್ಕೆ ಮೀಸಲಿಟ್ಟು ಭಾಳ ಶ್ರಮವನ್ನು ವಹಿಸಿ ಇಂಥ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅದಕ್ಕಾಗಿ ಅಂದಿನಿಂದ ನಾವು 19ನೇ ವರ್ಷ ಪ್ರಾರಂಭ ಆಗುತ್ತೆ ನಾಳೆ ನವಂಬರಕ್ಕೆ ನಾವು ಈ ಚಿಕ್ಕೋಡಿ ಮಹಾನಗರಕ್ಕೆ ಬಂದು. ಅದಕ್ಕಾಗಿ ನಮಗೂ ಭಾಳ ಒಳ್ಳೆಯದಾಗಿದೆ. ಇದು ಪೂಜೆ ಮಾಡೋದರಿಂದ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಶಿವಾಲಯ ಇದು. ಕಾಶಿ ಮತ್ತು 12 ಜ್ಯೋತಿರ್ಲಿಂಗಗಳು ಏನು ಸ್ವರೂಪಗಳದಾವು ಅದೇ ರೀತಿಯಾಗಿ ಈ ಲಿಂಗದಲ್ಲಿ ಭಾಳ ಅತೀವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥವಾಗಿದ್ದವು. ಅದಕ್ಕಾಗಿ ಅಂದಿನಿಂದ ಇಂದಿನವ್ರು ಯಾರು ಕಾರ್ಯಕ್ರಮ ಮಾಡ್ಕೊಂಬಂದಾರ ಎಲ್ಲರಿಗೂ ಒಳ್ಳೆಯದಾಗಿದೆ. ಚಿಕ್ಕೋಡಿ ಭಕ್ತರಿಗೂ ಒಳ್ಳೆಯದಾಗಿದೆ, ನಮಗೂ ಒಳ್ಳೆಯದಾಗಿದೆ. ಎಲ್ಲವೂ ಮಹಾದೇವನ ಕೃಪಾ. ಅದೇನು ಹೇಳಲಿಕ್ಕೆ ಸಾಧ್ಯ ಅದು ಭಗವಂತ ಭಾಳ ಯಾರು ನಿಷ್ಠೆಯಿಂದ ಮಾಡ್ತಾರೆ, ಯಾರು ದುಡಿದಾರಲ್ಲ ಅವ್ರಿಗೆ ಫಲ ಕೊಡ್ತಕ್ಕಂಥ ಶಕ್ತಿ ಆ ದೇವರಲ್ಲಿರ್ತಕ್ಕಂಥದ್ದಿದೆ. ಅದಕ್ಕಾಗಿ ಎಲ್ಲರೂ ಭಯಭಕ್ತಿಯಿಂದ ನಡ್ಕೊಂಡು ಬಂದಿದ್ದಾರೆ. ಕಮಿಟಿಯವರು ಭಾಳ ಶ್ರಮ ವಹಿಸಿ ಕಾರ್ಯಕ್ರಮ ಮಾಡ್ಕೊಂಬಂದಾರೆ. ಅದಕ್ಕಾಗಿ ಈ ವರ್ಷ ಮಹಾರಥೋತ್ಸವಕ್ಕೆ ಎಲ್ಲರೂ ಭಾಳ ತಮ್ಮ ಸಾಧ್ಯ ಆದಷ್ಟು ಕೈ ಜೋಡಿಸ್ಬೇಕಂತೇಳಿ ಸದ್ಭಕ್ತರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ವರ್ಷ ಈ ಮುಂದಿನ ಸಮುದಾಯ ಭವನದ ಪೆಂಡಲನ್ನು ಹೊಸ ನಿರ್ಮಾಣ ಮಾಡಿದ್ದಾರೆ. ಸುಮಾರು 10 ಲಕ್ಷಗಳ ಹಣವು ಠೇವಣಿ ಇತ್ತು. ಅದನ್ನೆಲ್ಲವನ್ನು ಅದು ಭಕ್ತರಿಗಾಗಿ ಭಕ್ತರಾಗಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಅದನ್ನು ಏನೇ ಇಟ್ಕೊಂಡು ಅಂತೇಳಿ ದೇವಸ್ಥಾನಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಅದು ಹೊಸದೊಂದು ನಿರ್ಮಾಣ ಮಾಡಿದ್ದಾರೆ. ಅಡುಗೆ ಮನೆ ಆಗಿತ್ತು ಮತ್ತು ಅದೆಲ್ಲವೂ ಕೆಲವೊಂದಿಷ್ಟು ಅಸ್ವಸ್ಥ ಆಗಿದ್ದು, ಅಂದರೆ ಭಾಳ ದಿವಸ ಆಗಿತ್ತು, ಸೋರ್ಲಿಕ್ಕತ್ತಿದ್ದು. ಎಲ್ಲ ಕಾರ್ಯಕ್ರಮಕ್ಕೆ ಸ್ವಲ್ಪ ಅಡಚಣೆ ಇರೋದ್ರಿಂದ ಎಲ್ಲ ನಿರ್ಣಯ ಮಾಡಿ ಈ ಹೊಸ ನೂತನವಾಗಿರ್ತಕ್ಕಂಥ ಪೆಂಡಲನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಸರೋಜಿನಿ ಮಾಳಿ ಅಕ್ಕನವರು ಸುಮಾರು 12 ವರ್ಷಗಳಿಂದ ಶ್ರೀ ದೇವಸ್ಥಾನದಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಮಾಡ್ಕೊತ ಬಂದಿದ್ದರು. ಅದಕ್ಕಾಗಿ ಅವರಿಗೆ ಕಮಿಟಿ ವತಿಯಿಂದ ಅವ್ರು ಇವತ್ತಿನ ದಿವಸ ನಮಗೆ ಅನಾರೋಗ್ಯದ ಕಾರಣದಿಂದ ನಮಗೆ ಮರಲಿಕ್ಕಾಗಲ್ಲ ಅಂತಕ್ಕಂಥ ಒಂದು ನಿರ್ಣಯನ ಮಾಡಿದರು. ಅದಕ್ಕಾಗಿ ಕಮಿಟಿಯವರು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿದರು. ಅದೇ ರೀತಿಯಾಗಿ ಮಹಾರಥೋತ್ಸವದ ನಿಮಿತ್ತವಾಗಿ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಸದ್ಭಕ್ತರಲ್ಲಿ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಹಿಂದೆ ಈಗ CET ಎಕ್ಸಾಮ್ ಇದ್ದು ಆ ಸಮಯದಲ್ಲಿ ಸಮೇತವಾಗಿ ನಮ್ಮ ಕಮಿಟಿಯವರು 3 ದಿವಸಗಳ ಕಾಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದರು. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಅವರಿಗೆ ವಾಸ್ತವ್ಯ 3 ದಿನಗಳವರೆಗೆ ಅವರಿಗೆ ಲೈಟು, ಫ್ಯಾನ್ ಅನೇಕವಾಗಿರ್ತಕ್ಕಂಥ ಎಲ್ಲವನ್ನು ತಂದು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಭಾಳ ಮಂದಿಗೆ ಒಂದಿಷ್ಟು ಮಂದಿ D.Ed ಆಗಿದ್ದು, B.Ed ಆಗಿದ್ದು, ಟೀಚರ್ ಇದ್ದರು. ಅವರೆಲ್ಲರಿಗೂ ಸಮೇತವಾಗಿ ನೌಕರಿಯೂ ಪ್ರಾಪ್ತಿಯಾಗಿದೆ. ಅದಕ್ಕಾಗಿ ಅವರು ಇಲ್ಲಿ ಬಂದು ದೇವರಿಗೆ ಬೇಡಿಕೊಂಡು ಹೋಗಿದ್ದಾರೆ. ಕೆಲವೊಬ್ರು ಅಂಥ ಭಕ್ತರು ನಾವೇನೋ ನಮ್ಮ ಕೈಲಿ ಏನು ಬೇಕಾದ್ರೆ ಬೇಡ್ರಿ ಅಂತೇಳಿ ಸುಮಾರು ಒಂದು 10-12 ಮಂದಿ ನೌಕರಿ ಆಗಿದ್ದಾವೆ. ಗೌರ್ಮೆಂಟ್ ಸರ್ಕಾರಿ ನೌಕರಿಯಲ್ಲಿ ಹುದ್ದೆಯಲ್ಲಿ ಅದು ಕಣ್ಣವರೇ ಕಂಡಿರ್ತಕ್ಕಂಥದ್ದು. ಈಗ 3-4-5 ವರ್ಷದಿಂದ ಅವರೆಲ್ಲ ಮಾಡಿದ್ದರು. ಅದಕ್ಕಾಗಿ ಅವರಿಗೂ ಒಳ್ಳೆಯದಾಗಿದೆ. ಹಂಗೆ ಯಾರು ದುಡಿದಾರಲ್ಲ ಅವರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಅದಕ್ಕಾಗಿ ಎಲ್ಲರೂ ಈ ಮಹಾರಥೋತ್ಸವಕ್ಕೆ ಕೈ ಜೋಡಿಸ್ಬೇಕಂತೇಳಿ ಸದ್ಭಕ್ತರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಕಾರ್ಯಕ್ರಮದಲ್ಲಿ ಶ್ರೀ ಮಹಾದೇವ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಸುರೇಶ್ ಮಲ್ಲಪ್ಪ ಪರಾಳಿ, ಉಪಾಧ್ಯಕ್ಷರು ರವೀಂದ್ರ ಗುರಪ್ಪ ಅಕ್ಕತಂಗಿರಾಳ್, ಮಹಾದೇವ್ ದೇವಪ್ಪ ವರುಟಿ, ರವೀಂದ್ರ ಬಸವಣ್ಣಿ ಹಂಪನ್ನವರ್, ಸಿರಿಸಿದ್ದೇಶ್ವರ ರಾಮನಗೌಡ ಪಾಟೀಲ್, ಶಿವರಾಜ್ ಬಸವರಾಜ್ ಮಿರ್ಚಿ, ಬಸವರಾಜ್ ರಾಮಚಂದ್ರ ವಸುಂಡಿ, ಶಂಕರ್ ಬಸಣ್ಣಿ ಕಿಲಾರಿ, ಸಂಜು ಕುಮಾರ್ ಜಾಧವ್, ಅಜಿತ್ ರುದ್ರಪ್ಪ ಕಾಗಳಿ, ಆನಂದ ಮುದುಕರ್, ಬೋಲಾಜಿ ಹಾಗೂ ಮತ್ತಿತರರೆಲ್ಲರೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.